ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಊಟಿ ಟ್ರಿಪ್ ಹೋಗ್ತಾ ಇದ್ದೀವಿ. ಊಟಿ ನಮ್ಮ ಮೈಸೂರಿಂದ ಒಂದು 125 ಕಿಲೋಮೀಟರ್ ಆಗ್ಬೋದು ನೋಡಿ. ಇವಾಗ ಗುಂಡ್ಲುಪೇಟೆಯಿಂದ ಹೋಗ್ತಾ ಇದ್ದೀವಿ. ಗುಂಡ್ಲುಪೇಟೆ ದಾಟ್ತಾ ಇದ್ದಂಗೆ ಬಂಡೀಪುರ ಫಾರೆಸ್ಟ್ ಬರುತ್ತೆ ಮೊದಲು. ಇನ್ನೇನು ಬಂಡೀಪುರ ಫಾರೆಸ್ಟ್ಗೆ ಎಂಟ್ರಿ ಆಗ್ತಿದ್ದಂಗೆ 3 ಆನೆಗಳು ಕಂಡ್ವು ನಮಗೆ. ಸ್ಟಾರ್ಟಿಂಗಲ್ಲಿ ನೋಡಿ ಬರ್ತಾ ಇದ್ದಾವೆ. ಇವು ಅವರು ಸಾಕಿರೋ ಆನೆ ಅನಿಸುತ್ತೆ ನೋಡಿ. ಏನೋ ಕಟ್ಟಿಗೆನೆಲ್ಲ ಇಟ್ಕೊಂಡು ಬರ್ತಾ ಇದ್ದಾವೆ. ನೆಕ್ಸ್ಟು ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೊಂದು ಪ್ರಾಣಿ ಕಾಣಿಸ್ತಾ ಇದ್ವು ಅಂದರೆ, ಆನೆಗಳು, ಜಿಂಕೆಗಳು ಎಷ್ಟೊಂದಿದ್ವು ಅಂದರೆ ನೋಡೋಣ ಬನ್ನಿ ಮುಂದೆ. ವಾ ನೋಡಿ ನೋಡಿ, ಫುಲ್ಲು ಕಾರಿನ ಪಕ್ಕದಲ್ಲೇ ಹೋಗ್ತಾ ಇತ್ತು ಆನೆ. ನನಗಂತೂ ಫುಲ್ ಭಯ ಆಗ್ಬಿಟ್ಟಿತ್ತು. ವಾ ನೋಡಿ ಹೆಂಗೆ ಹೋಗ್ತಾ ಇತ್ತು ಅಂದರೆ ಫುಲ್ ನಮಗೆಲ್ಲ ಭಯ ಆಗ್ತಾ ಇತ್ತು. ರೋಡದು ಈ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡ್ತಾ ಇತ್ತು. ಅಷ್ಟರಲ್ಲೇ ಮತ್ತೆ ಮುಂದೆ ಒಂದು ಆನೆ ಬಂತು ನೋಡಿ. ಎಷ್ಟು ಆರಾಮಾಗಿ ಹುಲ್ಲೆಲ್ಲ ಕಿತ್ಕೊಂಡು ತಿಂತಾ ಇತ್ತು ಆನೆ. ಇನ್ನೇನು ಬಂಡೀಪುರ ಫಾರೆಸ್ಟ್ನ ಕ್ರಾಸ್ ಮಾಡಿಬಿಟ್ಟು ಈಗ ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ತಮಿಳ್ನಾಡು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಇನ್ನೇನು ಈಗ ನೀಲಗಿರಿ ಹಿಲ್ಸ್ನ ದಾಟ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಸುತ್ತಮುತ್ತ ನೀಲಗಿರಿ ಮರಗಳು, ಯಾವ ಕಡೆ ನೋಡಿದರೂ ರೋಡೇ ಕಾಣಿಸ್ತಾ ಇರಲಿಲ್ಲ ಸರಿಯಾಗಿ, ಅಷ್ಟೊಂದು ಮರಗಳಿದ್ವು. ಇನ್ನೇನು ಊಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಊಟಿಗೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ಲು ಚಳಿ, ಸಿಕ್ಕಾಪಟ್ಟೆ ಮಳೆ ಇತ್ತು ಅಲ್ಲಿ. ಫ್ರೆಂಡ್ಸ್, ನೀವೇನಾದರೂ ಊಟಿಗೆ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಒಂದು 2-3 ಬೆಡ್ಶೀಟ್ನ ಎಕ್ಸ್ಟ್ರಾ ಇಟ್ಕೊಂಡೋಗಿ. ಯಾಕಂದರೆ ಅಷ್ಟೊಂದು ಶೀತ, ಅಷ್ಟು ಮಳೆ ಇತ್ತು ಅಲ್ಲಿ. ಅದರಲ್ಲೂ ಜೂನ್ ಜುಲೈ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಅಲ್ಲಿ. ನಾವು ಬೇರೆ ಜೂನ್ ಟೈಮಲ್ಲೇ ಹೋಗಿದ್ದೀವಿ. ತುಂಬ ಯಾವ ಕಡೆ ನೋಡಿದರೂ ಇಬ್ಬನಿ ಬೀಳ್ತಾನೆ ಇತ್ತು. ನೋಡಿ, ನಮ್ಮ ಕರ್ನಾಟಕದ ಬಂಡೀಪುರ ಫಾರೆಸ್ಟು ಮತ್ತು
ತಮಿಳ್ನಾಡಿನ ಮಧುಮಲೈ ಫಾರೆಸ್ಟು ಎರಡು ಸ್ವಲ್ಪ ಅಟ್ಯಾಚ್ ಆಗಿದ್ದಾವೆ ನೋಡಿ. ಈಗ ಮಧುಮಲೈ ಫಾರೆಸ್ಟಲ್ಲಿ ಎಷ್ಟೊಂದು ಜಿಂಕೆಗಳು ಕಾಣ್ತಾ ಇದ್ವು ಅಂದರೆ ಇನ್ನೇನು ಊಟಿ ಹತ್ರ ಬಂದ್ವಿ ನಾವು. ನೋಡಿ ಈ ಊಟಿನ ಉದಕ ಮಂಡಲಂ ಅಂತ ಕರೀತಾರಂತೆ. ಈ ಹೆಸರು ನನಗೂ ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಯಾರೋ ತಮಿಳ್ನಾಡಿನವರು ಹೇಳಿದರು. ಸೊ ತಮಿಳ್ನಾಡಿನವರು ಇದನ್ನು ಹಾಗೆ ಅಂತ ಕರೆಯೋದು. ಒಟ್ಟಿನಲ್ಲಿ ವೆದರ್ ಅಂತೂ ತುಂಬಾ ಸಖತ್ತಾಗಿತ್ತು. ಯಾವ ಕಡೆ ನೋಡಿದರೂ ಮರಗಳು ಗಿಡಗಳು ತುಂಬ ಇಬ್ಬನಿ ಬೀಳ್ತಾಯಿತ್ತು. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ಪ್ಲೇಸು. ಇಲ್ಲಿ ಪ್ರಾಣಿಗಳಂತೂ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ವು ಅಂದರೆ ಕಾಡೊಳಗಡೆ ನಾನು ಪ್ರಾಣಿಗಳನ್ನ ನೋಡಿದ್ದು ಇದೇ ಫಸ್ಟ್ ಟೈಮು. ಜಿಂಕೆಗಳಂತೂ ಫುಲ್ಲು ಗುಂಪಾಗಿ ಓಡಾಡ್ತಾನೆ ಇದ್ವು. ಆನೆ ಅಂತೂ ನಾನು ಮೈಸೂರು ಝೂನಲ್ಲೇ ನೋಡಿದ್ದು. ಅದು ಬಿಟ್ಟರೆ ಈ ಥರ ಕಾಡಲ್ಲಿ ಇಷ್ಟು ಆರಾಮಾಗಿ ಓಡಾಡ್ಕೊತ ಹುಲ್ಲು ತಿನ್ಕೊತ ಇರೋದನ್ನು ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಒಟ್ಟಿನಲ್ಲಿ ನೋಡೋದಕ್ಕೆ ತುಂಬ ಸಖತ್ತಾಗಿತ್ತು ಪ್ಲೇಸ್ ಮಾತ್ರ. ಓಕೆ, ಇನ್ನೇನು ಊಟಿ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಫಸ್ಟು ನಾವು ನೋಡೋದಕ್ಕೆ ಅಂತ ಬಂದಿದ್ದ ಪ್ಲೇಸು ದೊಡ್ಡ ಬೆಟ್ಟ ಅಂತೇಳಿ. ಇಲ್ಲಿ ಒಂದು ವ್ಯೂ ಪಾಯಿಂಟು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಯಾವ ಕಡೆಯಿಂದ ನೋಡಿದ್ರೂ ಮರಗಳು ಗಿಡಗಳು ಫುಲ್ಲು. ಮತ್ತೆ ಸಣ್ಣ ಸಣ್ಣದಾಗಿ ಮಳೆ ಬರ್ತಾನೇ ಇತ್ತು. ಈ ದೊಡ್ಡ ಬೆಟ್ಟ ಊಟಿಯಿಂದ ಒಂದು 10 ಕಿಲೋಮೀಟರ್ ಏನೋ ಆಗ್ಬೋದು. ಇದು ಊಟಿಲಿರೋ ತುಂಬ ದೊಡ್ಡ ಶಿಖರ ಅಂತೇಳಿ ಕರೀತಾರಂತೆ ಇದನ್ನ. ಇನ್ನೇನು ದೊಡ್ಡ ಬೆಟ್ಟನೆಲ್ಲ ನೋಡಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ರೋಸ್ ಗಾರ್ಡನ್ ಅಂತ ಹೇಳ್ಬಿಟ್ಟು. ನೋಡಿ ಇದೇ ರೋಸ್ ಗಾರ್ಡನ್. ತುಂಬ ಕಲರ್ಫುಲ್ ಆಗಿರೋ ರೋಸ್ಗಳಿದ್ವು ಇಲ್ಲಿ. ಎಲ್ಲ ರೀತಿ ವೆರೈಟೀಸ್ ರೋಸ್ಗಳು ಇದ್ವು ಈ ಗಾರ್ಡನ್ನಲ್ಲಿ. ನೀವೇನಾದರೂ ಊಟಿ ಟ್ರಿಪ್ಗೆ ಏನಾದರೂ ಪ್ಲಾನ್ ಮಾಡಿದರೆ ಈ ರೋಸ್ ಗಾರ್ಡನ್ನ ಮಾತ್ರ ಮಿಸ್ ಮಾಡ್ದೇ ನೋಡ್ಬಿಟ್ಟು ಹೋಗಿ. ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಮಾತ್ರ. ಊಟಿಲಿ ಈ ರೋಸ್ ಗಾರ್ಡನ್ನು ಮತ್ತು ಬೊಟಾನಿಕಲ್ ಗಾರ್ಡನ್ನು, ಸಿಮ್ಸ್ ಪಾರ್ಕು, ಈ 3 ಪಾರ್ಕ್ಗಳನ್ನ ಮಾತ್ರ ಮಿಸ್ ಮಾಡ್ದೇ ನೋಡಿ. ಯಾಕಂದರೆ 3 ಪಾರ್ಕ್ನು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು ನೋಡೋದಕ್ಕೆ. ಇನ್ನೇನು ರೋಸ್ ಗಾರ್ಡನ್ ಎಲ್ಲ ನೋಡಿದ್ವಿ. ನೆಕ್ಸ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತೇಳ್ಬಿಟ್ಟು ನಾವು ಉಳ್ಕೊಂಡಿದ್ದಂಥ ರೂಮಿಗೆ ಬಂದ್ವಿ. ನೋಡಿ ಇದೇ ನಾವು ಉಳ್ಕೊಂಡಿದ್ದ ರೂಮಿನ ಬಾಲ್ಕನಿ. ನೋಡಿ ಇಲ್ಲಿಂದ ಊಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟು ಮತ್ತೆ ಇಲ್ಲಿ ಒಂದು ಕಾಫಿ ಎಸ್ಟೇಟಿಗೆ ಬಂದ್ವಿ.
ನೋಡಿ ಈ ಕಾಫಿ ಎಸ್ಟೇಟ್ ಮಾತ್ರ ನೋಡೋದಕ್ಕೆ ಸಖತ್ತಾಗಿತ್ತು. ನನಗಂತೂ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಅಲ್ಲಿ ಮಧ್ಯದಲ್ಲಿ ಫಾಗ್ ಬರ್ತಾ ಇತ್ತು, ತುಂಬಾ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಕಾಫಿ ಎಸ್ಟೇಟ್ ಸುತ್ತಲೂ ಫಾಗ್ ಬರ್ತಾ ಇತ್ತು. ಅಲ್ಲಿ ನಡುವೆ ಫಾಲ್ಸ್ ಎಲ್ಲ ಇತ್ತು. ಒಟ್ಟಿನಲ್ಲಿ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ವೆದರು. ನನಗಂತೂ ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡಿ ಇದಾದಮೇಲೆ ನೆಕ್ಸ್ಟು ಡಾಲ್ಫಿನ್ ನೋಸ್ ಅಂತ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ವಿ ನಾವು. ಅದನ್ನು ಯಾಕಂಗೆ ಕರೀತಾರೆ ಅಂದರೆ ಆ ಪ್ಲೇಸು ನೋಡೋದಕ್ಕೆ ಡಾಲ್ಫಿನ್ ಮೂಗ್ ಥರ ಇದೆಯಂತೆ, ಸೊ ಅದಕ್ಕೆ ಆ ಹೆಸರು ಕರೀತಾರಂತೆ. ಈ ಕಾಫಿ ಎಸ್ಟೇಟ್ ಮುಂದಗಡೆನೇ ಇತ್ತು ಅದು, ಬಟ್ ಸುತ್ತ ಫಾಗ್ ಇರೋದ್ರಿಂದ ಅಲ್ಲಿ ಏನಿದೆ ಅಂತಲೂ ಕಾಣಿಸ್ತಿರ್ಲಿಲ್ಲ ನಮಗೆ. ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತಂತೆ, ನಾನೇನು ಅದನ್ನು ನೋಡೋಕೆ ಹೋಗಲಿಲ್ಲ, ಫುಲ್ ಭಯ ಆಗ್ತಿತ್ತು ನನಗೆ ಮುಂದೆ ಹೋಗೋದಕ್ಕೆ, ಸೊ ಅದಕ್ಕೆ ಹೋಗಲಿಲ್ಲ. ನೋಡಿ ಈ ಊಟಿ ಯಾವ ಕಡೆಯಿಂದ ನೋಡಿದ್ರೂ ಫುಲ್ ಕಾಫಿ ಎಸ್ಟೇಟ್ಗಳೇ ಇದ್ವು. ಇಲ್ಲಿ ಕಾಫಿ ಪೌಡ್ರು ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು, ಜೊತೆಗೆ ಚಾಕ್ಲೇಟ್ ಕೂಡ ತುಂಬ ಚೆನ್ನಾಗಿದ್ವು ಇಲ್ಲಿ. ಓಕೆ, ನೆಕ್ಸ್ಟು ನಾವು ಇದಾದಮೇಲೆ ಸಿಮ್ಸ್ ಪಾರ್ಕ್ ಅಂತೇಳಿ ಹೋದ್ವಿ. ಈ ಸಿಮ್ಸ್ ಪಾರ್ಕನ್ನು ನೋಡೋದಕ್ಕೆ ಸೇಮ್ ರೋಸ್ ಗಾರ್ಡನ್ ಥರನೇ ಇತ್ತು ಸ್ವಲ್ಪ. ಇಲ್ಲಿ ಬೋಟಿಂಗೆಲ್ಲ ಹೋಗ್ಬೋದಿತ್ತಂತೆ, ಬಟ್ ಆವತ್ತು ತುಂಬ ಮಳೆ ಬರ್ತಾ ಇರೋದ್ರಿಂದ ನಮಗೆ ಇವತ್ತು ಬೋಟಿಂಗ್ ಇಲ್ಲ ಅಂತೇಳಿದ್ರು, ಸೊ ಅದಕ್ಕೆ ನಾವು ಬೋಟಿಂಗ್ ಹೋಗೋಕ್ಕಾಗಲಿಲ್ಲ ಆವತ್ತು. ಮಳೆ ಒಂದೇ ಸಮನೆ ಬರ್ತಾನೇ ಇತ್ತು, ತುಂಬ ದೊಡ್ಡ ಮಳೆ ಏನು ಬರ್ತಿರ್ಲಿಲ್ಲ, ಚಿಕ್ಕ ಚಿಕ್ಕ ಮಳೆನೇ ಸಣ್ಣ ಸಣ್ಣದಾಗಿ ಬರ್ತಾನೇ ಇತ್ತು, ಫುಲ್ಲು ಗ್ಯಾಪೇ ಇಲ್ದಂಗೆ. ನೋಡಿ ಈ ಸಿಮ್ಸ್ ಪಾರ್ಕನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಊಟಿ ಪ್ಲ್ಯಾನ್ ಮಾಡಿದರೆ ಈ ಸಿಮ್ಸ್ ಪಾರ್ಕ್ನ ನೋಡಿಬಿಟ್ಟು ಬನ್ನಿ, ಯಾಕಂದರೆ ತುಂಬಾ ಚೆನ್ನಾಗಿತ್ತು. ಫ್ಲವರ್ಸು ಕಲರ್ಫುಲ್ ಆಗಿರೋ ಫ್ಲವರ್ಸ್ ಇದ್ವು, ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಲ್ಲಿ. ಎಂಜಾಯ್ ಸಿಮ್ಸ್ ಪಾರ್ಕ್ ನೋಡಿ, ಚೆನ್ನಾಗಿದೆ ಅಲ್ವಾ? ನೋಡಿ ಸುತ್ತಾಡಿ ಫುಲ್ಲು ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು, ಸೊ ಅದಕ್ಕೆ ಇಲ್ಲೊಂದು ಹೋಟೆಲ್ಗೆ ಬಂದ್ವಿ. ಎಲ್ಲರೂ ಚಿಕನ್ ಬಿರಿಯಾನಿನ ಆರ್ಡ್ರ್ ಮಾಡಿಬಿಟ್ಟು ಚಿಕನ್ ಬಿರಿಯಾನಿ ತಿಂದ್ವಿ. ತುಂಬ ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಇನ್ನೇನು ರಾತ್ರಿ ಆಗಿತ್ತು, ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಹೋಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಪಾರ್ಕಿಗೆ ಹೋದ್ವಿ. ಇದ್ರ ಹೆಸರು ಬೊಟಾನಿಕಲ್ ಗಾರ್ಡನ್ ಅಂತೇಳಿ ಕರೀತಾರಂತೆ ಇದನ್ನ. ಇಲ್ಲೊಂದು ಪಿಂಕ್ ಕಲರ್ದು ಹೂವು ಇತ್ತು, ಮುಟ್ಟೋದಕ್ಕೆ ಫುಲ್ ಸಾಫ್ಟಾಗಿತ್ತು, ಸೇಮ್ ವೆಲ್ವೆಟ್ ಬಟ್ಟೆ ಇರುತ್ತಲ್ಲ ಆ ಥರನೇ ಇತ್ತು ನೋಡೋದಕ್ಕೆ. ಇನ್ನೇನು ಪಾರ್ಕ್ ಎಲ್ಲ ಸುತ್ತಾಡಿ ಮಧ್ಯಾಹ್ನ ಆಯಿತು, ಮತ್ತು ಹೊಟ್ಟೆ ಫುಲ್ಲು ಹಸಿತಾ ಇತ್ತು. ಇಲ್ಲೊಂದು ಚೈನೀಸ್ ಹೋಟೆಲ್ ಇತ್ತು, ಹೋಟೆಲ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅಡುಗೆನೂ ಕೂಡ ಇಲ್ಲಿ ತುಂಬಾ ಟೇಸ್ಟಿಯಾಗಿತ್ತು.
ಈ ಹೋಟೆಲ್ಲು ವೆಜ್ಗಿಂತ ನಾನ್ ವೆಜ್ಜೇ ಫುಲ್ ಫೇಮಸ್ ಅಂತೆ. ಆದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾವು ವೆಜ್ನೇ ಊಟ ಮಾಡಿದ್ವಿ. ಪರೋಟ ತುಂಬ ಚೆನ್ನಾಗಿತ್ತು, ಅದನ್ನೇ ತಿನ್ಕೊಂಡ್ಬಿಟ್ಟು ಇನ್ನೇನು ಊರಿಗೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ ಊರಿಗೆ. ನೋಡಿ, ಈ ನೀಲಗಿರಿ ಹಿಲ್ಸ್ನ ದಾಟಿಬಿಟ್ಟು ನಮ್ಮ ಕರ್ನಾಟಕಕ್ಕೆ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, 3 ದಿನ ಫುಲ್ಲು ಚಳಿ ಮಳೆಯಲ್ಲೇ ಕಾಲ ಕಳೆದ್ಬಿಟ್ಟು ಇನ್ನೇನು ಊರಿಗೆ ಹೊರಡ್ತಾ ಇದ್ದೀವಿ. ಸಂಜೆ ಆಗ್ತಾ ಇದೆ. ಮತ್ತು ನಾವು ವಾಪಸ್ ನಮ್ಮ ಬಂಡೀಪುರ ಫಾರೆಸ್ಟ್ಗೆ ಬಂದ್ವಿ. ನೋಡಿ, ನಮ್ಮ ಬಂಡೀಪುರ ಫಾರೆಸ್ಟಲ್ಲಿ ಏನು ಚೆನ್ನಾಗಿ ಆನೆಗಳು ಓಡಾಡ್ಕೊಂಡಿದ್ವು ಅಂದರೆ ನೋಡಿ, ಸಿಂಗಲ್ ಆಗಿ ಒಂದೇ ಆನೆ ಒಂಟಿ ಸಲಗ ಥರ ಹೆಂಗೆ ಮೇಯ್ತಾ ಇದೆ ನೋಡಿ. ಮತ್ತು ಆ ಕಡೆ ಪುಟ್ಟ ಪುಟ್ಟ ಆನೆಗಳೆಲ್ಲ ಓಡಾಡ್ತಾ ಇದ್ವು ನೋಡಿ. ಈ ಆನೆ ಪಕ್ಕದಲ್ಲಿ ಪುಟ್ಟ ಆನೆ ಓಡಾಡ್ತಾ ಇತ್ತು, ಬಟ್ ಅದು ಇದರಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಫುಲ್ಲು ಗುಂಪಾಗಿ ಜಿಂಕೆಗಳು ಓಡಾಡ್ತಾ ಇದ್ವು ನೋಡಿ. ತಮಿಳ್ನಾಡಲ್ಲಿರೋ ಮಧುಮಲೈ ಫಾರೆಸ್ಟು ಮತ್ತು ನಮ್ಮ ಕರ್ನಾಟಕದಲ್ಲಿರೋ ಬಂಡೀಪುರ ಫಾರೆಸ್ಟು ಎರಡೂ ಜಾಯಿಂಟ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ಎರಡೂ ಕಡೆನೂ ಆನೆಗಳು ಜಿಂಕೆಗಳು ಕಾಣ್ತಾ ಇದ್ವು ನಮಗೆ. ಜಿಂಕೆಗಳಂತೂ ಫುಲ್ಲು ಗುಂಪಾಗಿ ಓಡಾಡ್ಕೊಂಡಿದ್ವು ನೋಡಿ. ಇಲ್ಲೊಂದು ಜಿಂಕೆ ನಮ್ಮನ್ನೇ ನೋಡ್ತಾ ಇದೆ. ವಾವ್ ಓಕೆ ಫ್ರೆಂಡ್ಸ್, ಇನ್ನೇನು ಮನೆಗೆ ಹೊರಡೋ ಟೈಮ್ ಆಯಿತು. ಸೊ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಇನ್ನೇನು ನಮ್ಮ ಕರ್ನಾಟಕ ಬಾರ್ಡ್ರು ಬಂತು. ನಾವು ಮನೆಗೆ ಹೊರಡೋ ಟೈಮ್ ಆಯಿತು. ಸೊ ಬಾಯ್ ಎಲ್ರಿಗೂ.